ರಾಜ್ಯ ಸರ್ಕಾರದಲ್ಲಿ ಹನಿ ಟ್ರ್ಯಾಪ್ ಬಹಳಷ್ಟು ಸದ್ದು ಮಾಡಿತ್ತು. ಈ ಬಗೆಗೆ ಹೇಳಿಕೆಯನ್ನು ಕೂಡ ಸಚಿವ ರಾಜಣ್ಣ ಅವರು ನೀಡಿದ್ರು. ಈ ಕುರಿತಾಗಿ ದೂರನ್ನು ಕೂಡ ಇವತ್ತು DGIGP ಅವರಿಗೆ ನೀಡಿದ್ರು. ಸದ್ಯ ಈಗ ಈ ಒಂದು ರಾಜಣ್ಣ ಅವರ ಸರ್ಕಾರಿ ನಿವಾಸ ಏನಿದೆ, ಇಲ್ಲಿ ಜಹಮಲ್ ಬಳಿ ಇರುವಂಥ ಈ ಒಂದು ಸರ್ಕಾರಿ ನಿವಾಸ, ಈ ನಿವಾಸದ ಮೇಲೆ CID ಅಧಿಕಾರಿಗಳು ಬಂದು ಒಂದು ತಲಾಶ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಈ ಒಂದು ದೂರನ್ನು ಇವತ್ತು ನೀಡಿದ್ರು. DG ಅವರಿಗೆ ಕೂಡ ದೂರು ನೀಡಿದ್ರು, ಮುಖ್ಯಮಂತ್ರಿಗಳು ಕೂಡ ದೂರು ನೀಡಿದ್ರು ಈ ಹಿಂದೆ. ಇದಾದ ಬಳಿಕ ಅಂದರೆ ಇಲ್ಲಿ CID ಅವರು ಪ್ರಾಥಮಿಕ ತನಿಖೆಯನ್ನು ನಡೆಸುವಂಥ ಕೆಲಸ ಮಾಡ್ತಾರೆ. ರಾಜಣ್ಣ ಅವರು ಹಾಗೆ ಅವರ ಪುತ್ರ ಆಗಿರುವಂಥ ರಾಜೇಂದ್ರ, MLC ರಾಜೇಂದ್ರ ಅವರಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಯಾರಿದ್ದಾರೆ, ಅವರ ಆಪ್ತ ವಲಯ, ಹಾಗೆ CCTV ದೃಶ್ಯಾವಳಿಗಳಾಗಿರ್ಬೋದು, ಇನ್ನಿತರ ಒಂದು ವಿಷಯಗಳ ಬಗೆಗೆ ಇಲ್ಲಿ ಪ್ರಾಥಮಿಕವಾಗಿ ತನಿಖೆ ನಡೆಸಿರುವಂಥದ್ದು. ಇಲ್ಲಿ ಒಂದು ಹೇಳಿಕೆಯನ್ನು ರಾಜೇಂದ್ರ ಅವರು ನೀಡಿರುವಂಥದ್ದು ಏನಂತಂದರೆ, ಸುಮಾರು ನವೆಂಬರ್ 16ರಂದು ಶಾಮಿಯಾನ ಹಾಕೋದಕ್ಕೆ ಬಂದಿರ್ತಾರೆ. ಆ ಒಂದು ಹಂತದಲ್ಲಿ ಬಂದಂಥವರು ನನ್ನನ್ನು ಕೊಲೆ ಮಾಡೋದಕ್ಕೆ ಬಂದಿದ್ದಾರೆ ಅನ್ನುವಂಥ ಮಾಹಿತಿ ನನಗೆ ಬರುತ್ತೆ, ಕೆಲವು ಆಡಿಯೋ ಸಿಕ್ಕಿದೆ ಅನ್ನುವಂಥ ಮಾತನ್ನು ಕೂಡ ಅವರು ತಿಳಿಸಿರುವಂಥದ್ದು. ಇವತ್ತು ದೂರು ಏನು ನೀಡ್ತಾರೆ, ದೂರು ನೀಡಿದಂಥ ಸಂದರ್ಭದಲ್ಲಿ ಅವರು ಆ ಒಂದು ಹೇಳಿಕೆಯನ್ನು ನೀಡ್ತಾರೆ. ಆ ಬಗೆಗಿನ ಮಾಹಿತಿಗೆ ಸಂಬಂಧಪಟ್ಟಂತೆ ತುಮಕೂರಿಗೂ ಕೂಡ ಹೋಗಿ, ಅಂದರೆ ತುಮಕೂರಿನ ಮಧುಗಿರಿಯಲ್ಲಿರುವಂಥ ಅವರ ಖಾಸಗಿ ನಿವಾಸ ಏನಿದೆ, ಅವರ ನಿವಾಸಕ್ಕೆ ಹೋಗಿ ಅಲ್ಲಿಯೂ ಕೂಡ CID ಅಧಿಕಾರಿಗಳು ಒಂದು ಮಹಜರ್ ಪ್ರಕ್ರಿಯೆ ಅಥವಾ ಒಂದು ಪ್ರಾಥಮಿಕ ತನಿಖೆ ಏನಿದೆ, ಆ CCTV ಫುಟೇಜಸ್ಗಳನ್ನ ಕಲೆ ಹಾಕುವಂಥ ಕೆಲಸ, ಹಾಗೆ ಇನ್ನಿತರ ಅಂದರೆ ಅವರ ಆಪ್ತ ವಲಯ ಏನಿದೆ ಅವರನ್ನು ಒಂದು ತನಿಖೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸದ್ಯ CID ತಂಡ ಈಗಾಗಲೇ ತುಮಕೂರಿಗೆ ಹೋಗುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಲ್ಲಿ ಹೋಗಿ ಅಲ್ಲಿರುವಂಥ ಆಪ್ತ ವಲಯದವರು ಯಾರ್ಯಾರಿದ್ದಾರೆ, ಹಾಗೆ ಯಾರು ಶಾಮಿಯಾನ ಟೆಂಡರ್ನ ತೆಗೆದುಕೊಂಡಿದ್ರು, ನವೆಂಬರ್ 16ರಂದು ರಾಜೇಂದ್ರ ಅವರ ಮಗಳ ಬರ್ತ್ಡೇ ಇರುತ್ತೆ, ಅವರ ಹುಟ್ಟುಹಬ್ಬಕ್ಕೆ ಆ ಒಂದು ಶಾಮಿಯಾನ ಹಾಕೋದಕ್ಕೆ ಅವರ ಮನೆಗೆ ಬಂದಿರ್ತಾರೆ. ಮನೆಗೆ ಬಂದಂಥ ಸಂದರ್ಭದಲ್ಲಿ ಯಾರ್ಯಾರು ಫೋನ್ ಕಾಲ್ಸ್ ಏನೇನಾಗಿತ್ತು, ಯಾರು ಅವ್ರಿಗೆ ಕರೆ ಮಾಡಿದ್ರು, ಈ ಬಗೆಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು CID ತಂಡ ಮಾಡಲಿದೆ. ಸದ್ಯ ಈಗ ಇವತ್ತು ಬೆಳಗ್ಗೆ CID ತಂಡ ಈ ಒಂದು ಖಾಸಗಿ ಮನೆ ಏನಿದೆ, ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು, KN ರಾಜಣ್ಣ ಅವರು ಸಹಕಾರಿ ಸಚಿವರ ಒಂದು ಸರ್ಕಾರಿ ನಿಲಯ ಇದು, ಜಯಮಹಲ್ ಬಳಿ ಇರುವಂಥ ಈ ಸರ್ಕಾರಿ ನಿಲಯಕ್ಕೆ ಇಂದು ಬೆಳಗ್ಗೆ CID ತಂಡ ಬಂದು ಈಗಾಗಲೇ ಕಾರ್ಯಾಚರಣೆಯನ್ನು ನಡೆಸಿರುವಂಥದ್ದು. ಇಲ್ಲೂ ಕೂಡ CCTVಯ ಒಂದು ಪರಿಶೀಲನೆಯನ್ನು ಕೂಡ ನಡೆಸಿರುವಂಥದ್ದು. ಸದ್ಯ ಈಗ ಬರ್ತಾ ಇರುವಂಥ ಮಾಹಿತಿ ಏನಂತಂದರೆ, ತುಮಕೂರಿನ ಮಧುಗಿರಿಯಲ್ಲಿರುವಂತಹ KN ರಾಜಣ್ಣ ಅವರ ಮನೆ ಏನಿದೆ, ಮನೆಯಲ್ಲಿ ಈ ಒಂದು ಘಟನೆ ನಡೆದಿತ್ತು. ಅಲ್ಲಿ ಶಾಮಿಯಾನ ಹಾಕೋದಕ್ಕೆ ಬಂದಾಗ ಈ ಒಂದು ಆಡಿಯೋ ಏನಿದೆ, ಈ ಒಂದು ಆಡಿಯೋ ನನಗೆ ಲಭ್ಯವಾಗಿದೆ ಅಂತ KN ರಾಜಣ್ಣ ಅವರು ಹೇಳಿದ್ದಾರೆ. ಅದನ್ನೇ ಮುಖ್ಯಮಂತ್ರಿಗಳಿಗೂ ಕೂಡ, ಜೊತೆಗೆ ಗೃಹ ಮಂತ್ರಿಗಳು ಕೂಡ ನಾನು ಅದನ್ನು ನೀಡಿದ್ದೀನಿ ಅನ್ನುವಂಥ ಹೇಳಿಕೆಯನ್ನು ಕೂಡ ಅವರು ನೀಡಿದ್ದಾರೆ. ಸದ್ಯ ಈಗ ಆ ಆಡಿಯೋ ಬಾಂಬ್ ಏನಿದೆ ಅದರ ಕೂಲಂಕುಷವಾದಂತಹ ತನಿಖೆಯನ್ನು ಮಾಡೋದಕ್ಕೆ CID ತಂಡ ಸಿದ್ಧವಾಗಿರುವಂಥದ್ದು. ಈಗಾಗಲೇ ತುಮಕೂರಿಗೆ CID ತಂಡ ತೆರಳಿರುವಂಥದ್ದು. ಸದ್ಯ ಈ ಹನಿ ಟ್ರ್ಯಾಪ್ ಏನಿದೆ, ಈ ಹನಿ ಟ್ರ್ಯಾಪ್ ಕೇಸ್ ಇನ್ನು ಯಾವ ಹಂತ ತಲುಪುತ್ತೆ ಅನ್ನುವಂಥದ್ದನ್ನು ಕಾಯ್ದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಧು GS ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಸರ್ಕಾರದಲ್ಲಿ ಹನಿ ಟ್ರ್ಯಾಪ್ ಬಹಳಷ್ಟು ಸದ್ದು ಮಾಡಿತ್ತು. ಈ ಬಗೆಗೆ ಹೇಳಿಕೆಯನ್ನು ಕೂಡ ಸಚಿವ ರಾಜಣ್ಣ ಅವರು ನೀಡಿದ್ರು. ಈ ಕುರಿತಾಗಿ ದೂರನ್ನು ಕೂಡ ಇವತ್ತು DGIGP ಅವರಿಗೆ ನೀಡಿದ್ರು. ಸದ್ಯ ಈಗ ಈ ಒಂದು ರಾಜಣ್ಣ ಅವರ ಸರ್ಕಾರಿ ನಿವಾಸ ಏನಿದೆ, ಇಲ್ಲಿ ಜಹಮಲ್ ಬಳಿ ಇರುವಂಥ ಈ ಒಂದು ಸರ್ಕಾರಿ ನಿವಾಸ, ಈ ನಿವಾಸದ ಮೇಲೆ CID ಅಧಿಕಾರಿಗಳು ಬಂದು ಒಂದು ತಲಾಶ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಈ ಒಂದು ದೂರನ್ನು ಇವತ್ತು ನೀಡಿದ್ರು. DG ಅವರಿಗೆ ಕೂಡ ದೂರು ನೀಡಿದ್ರು, ಮುಖ್ಯಮಂತ್ರಿಗಳು ಕೂಡ ದೂರು ನೀಡಿದ್ರು ಈ ಹಿಂದೆ. ಇದಾದ ಬಳಿಕ ಅಂದರೆ ಇಲ್ಲಿ CID ಅವರು ಪ್ರಾಥಮಿಕ ತನಿಖೆಯನ್ನು ನಡೆಸುವಂಥ ಕೆಲಸ ಮಾಡ್ತಾರೆ. ರಾಜಣ್ಣ ಅವರು ಹಾಗೆ ಅವರ ಪುತ್ರ ಆಗಿರುವಂಥ ರಾಜೇಂದ್ರ, MLC ರಾಜೇಂದ್ರ ಅವರಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಯಾರಿದ್ದಾರೆ, ಅವರ ಆಪ್ತ ವಲಯ, ಹಾಗೆ CCTV ದೃಶ್ಯಾವಳಿಗಳಾಗಿರ್ಬೋದು, ಇನ್ನಿತರ ಒಂದು ವಿಷಯಗಳ ಬಗೆಗೆ ಇಲ್ಲಿ ಪ್ರಾಥಮಿಕವಾಗಿ ತನಿಖೆ ನಡೆಸಿರುವಂಥದ್ದು. ಇಲ್ಲಿ ಒಂದು ಹೇಳಿಕೆಯನ್ನು ರಾಜೇಂದ್ರ ಅವರು ನೀಡಿರುವಂಥದ್ದು ಏನಂತಂದರೆ, ಸುಮಾರು ನವೆಂಬರ್ 16ರಂದು ಶಾಮಿಯಾನ ಹಾಕೋದಕ್ಕೆ ಬಂದಿರ್ತಾರೆ. ಆ ಒಂದು ಹಂತದಲ್ಲಿ ಬಂದಂಥವರು ನನ್ನನ್ನು ಕೊಲೆ ಮಾಡೋದಕ್ಕೆ ಬಂದಿದ್ದಾರೆ ಅನ್ನುವಂಥ ಮಾಹಿತಿ ನನಗೆ ಬರುತ್ತೆ, ಕೆಲವು ಆಡಿಯೋ ಸಿಕ್ಕಿದೆ ಅನ್ನುವಂಥ ಮಾತನ್ನು ಕೂಡ ಅವರು ತಿಳಿಸಿರುವಂಥದ್ದು. ಇವತ್ತು ದೂರು ಏನು ನೀಡ್ತಾರೆ, ದೂರು ನೀಡಿದಂಥ ಸಂದರ್ಭದಲ್ಲಿ ಅವರು ಆ ಒಂದು ಹೇಳಿಕೆಯನ್ನು ನೀಡ್ತಾರೆ. ಆ ಬಗೆಗಿನ ಮಾಹಿತಿಗೆ ಸಂಬಂಧಪಟ್ಟಂತೆ ತುಮಕೂರಿಗೂ ಕೂಡ ಹೋಗಿ, ಅಂದರೆ ತುಮಕೂರಿನ ಮಧುಗಿರಿಯಲ್ಲಿರುವಂಥ ಅವರ ಖಾಸಗಿ ನಿವಾಸ ಏನಿದೆ, ಅವರ ನಿವಾಸಕ್ಕೆ ಹೋಗಿ ಅಲ್ಲಿಯೂ ಕೂಡ CID ಅಧಿಕಾರಿಗಳು ಒಂದು ಮಹಜರ್ ಪ್ರಕ್ರಿಯೆ ಅಥವಾ ಒಂದು ಪ್ರಾಥಮಿಕ ತನಿಖೆ ಏನಿದೆ, ಆ CCTV ಫುಟೇಜಸ್ಗಳನ್ನ ಕಲೆ ಹಾಕುವಂಥ ಕೆಲಸ, ಹಾಗೆ ಇನ್ನಿತರ ಅಂದರೆ ಅವರ ಆಪ್ತ ವಲಯ ಏನಿದೆ ಅವರನ್ನು ಒಂದು ತನಿಖೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸದ್ಯ CID ತಂಡ ಈಗಾಗಲೇ ತುಮಕೂರಿಗೆ ಹೋಗುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಲ್ಲಿ ಹೋಗಿ ಅಲ್ಲಿರುವಂಥ ಆಪ್ತ ವಲಯದವರು ಯಾರ್ಯಾರಿದ್ದಾರೆ, ಹಾಗೆ ಯಾರು ಶಾಮಿಯಾನ ಟೆಂಡರ್ನ ತೆಗೆದುಕೊಂಡಿದ್ರು, ನವೆಂಬರ್ 16ರಂದು ರಾಜೇಂದ್ರ ಅವರ ಮಗಳ ಬರ್ತ್ಡೇ ಇರುತ್ತೆ, ಅವರ ಹುಟ್ಟುಹಬ್ಬಕ್ಕೆ ಆ ಒಂದು ಶಾಮಿಯಾನ ಹಾಕೋದಕ್ಕೆ ಅವರ ಮನೆಗೆ ಬಂದಿರ್ತಾರೆ.
ಮನೆಗೆ ಬಂದಂಥ ಸಂದರ್ಭದಲ್ಲಿ ಯಾರ್ಯಾರು ಫೋನ್ ಕಾಲ್ಸ್ ಏನೇನಾಗಿತ್ತು, ಯಾರವ್ರಿಗೆ ಕರೆ ಮಾಡಿದ್ರು, ಈ ಬಗೆಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನು CID ತಂಡ ಮಾಡಲಿದೆ. ಸದ್ಯ ಈಗ ಇವತ್ತು ಬೆಳಗ್ಗೆ CID ತಂಡ ಈ ಒಂದು ಖಾಸಗಿ ಮನೆ ಏನಿದೆ, ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು, KN ರಾಜಣ್ಣ ಅವರು ಸಹಕಾರಿ ಸಚಿವರ ಒಂದು ಸರ್ಕಾರಿ ನಿಲಯ ಇದು. ಜಯಮಹಲ್ ಬಳಿ ಇರುವಂತಹ ಈ ಸರ್ಕಾರಿ ನಿಲಯಕ್ಕೆ ಇಂದು ಬೆಳಗ್ಗೆ CID ತಂಡ ಬಂದು ಈಗಾಗಲೇ ಕಾರ್ಯಾಚರಣೆಯನ್ನು ನಡೆಸಿರುವಂಥದ್ದು. ಇಲ್ಲೂ ಕೂಡ CCTVಯ ಒಂದು ಪರಿಶೀಲನೆಯನ್ನು ಕೂಡ ನಡೆಸಿರುವಂಥದ್ದು. ಸದ್ಯ ಈಗ ಬರ್ತಾ ಇರುವಂತಹ ಮಾಹಿತಿ ಏನಂತಂದರೆ, ತುಮಕೂರಿನ ಮಧುಗಿರಿಯಲ್ಲಿರುವಂತಹ KN ರಾಜಣ್ಣ ಅವರ ಮನೆ ಏನಿದೆ, ಮನೆಯಲ್ಲಿ ಈ ಒಂದು ಘಟನೆ ನಡೆದಿತ್ತು. ಅಲ್ಲಿ ಶಾಮಿಯಾನ ಹಾಕೋದಕ್ಕೆ ಬಂದಾಗ ಈ ಒಂದು ಆಡಿಯೋ ಏನಿದೆ, ಈ ಒಂದು ಆಡಿಯೋ ನನಗೆ ಲಭ್ಯವಾಗಿದೆ ಅಂತ KN ರಾಜಣ್ಣ ಅವರು ಹೇಳಿದ್ದಾರೆ. ಅದನ್ನೇ ಮುಖ್ಯಮಂತ್ರಿಗಳಿಗೂ ಕೂಡ, ಜೊತೆಗೆ ಗೃಹ ಮಂತ್ರಿಗಳು ಕೂಡ ನಾನು ಅದನ್ನು ನೀಡಿದ್ದೀನಿ ಅನ್ನುವಂಥ ಹೇಳಿಕೆಯನ್ನು ಕೂಡ ಅವರು ನೀಡಿದ್ದಾರೆ. ಸದ್ಯ ಈಗ ಆ ಆಡಿಯೋ ಬಾಂಬ್ ಏನಿದೆ ಅದರ ಕೂಲಂಕುಷವಾದಂತಹ ತನಿಖೆಯನ್ನು ಮಾಡೋದಕ್ಕೆ CID ತಂಡ ಸಿದ್ಧವಾಗಿರುವಂಥದ್ದು. ಈಗಾಗಲೇ ತುಮಕೂರಿಗೆ CID ತಂಡ ತೆರಳಿರುವಂಥದ್ದು. ಸದ್ಯ ಈ ಹನಿ ಟ್ರ್ಯಾಪ್ ಏನಿದೆ, ಈ ಹನಿ ಟ್ರ್ಯಾಪ್ ಕೇಸ್ ಇನ್ನು ಯಾವ ಹಂತ ತಲುಪುತ್ತೆ ಅನ್ನುವಂಥದ್ದನ್ನು ಕಾಯ್ದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಧು GS ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಸರ್ಕಾರದಲ್ಲಿ ಹನಿ ಟ್ರ್ಯಾಪ್ ಬಹಳಷ್ಟು ಸದ್ದು ಮಾಡಿತ್ತು. ಈ ಬಗೆಗೆ ಹೇಳಿಕೆಯನ್ನು ಕೂಡ ಸಚಿವ ರಾಜಣ್ಣ ಅವರು ನೀಡಿದ್ರು. ಈ ಕುರಿತಾಗಿ ದೂರನ್ನು ಕೂಡ ಇವತ್ತು DGIGP ಅವರಿಗೆ ನೀಡಿದ್ರು. ಸದ್ಯ ಈಗ ಈ ಒಂದು ರಾಜಣ್ಣ ಅವರ ಸರ್ಕಾರಿ ನಿವಾಸ ಏನಿದೆ, ಇಲ್ಲಿ ಜಯಮಹಲ್ ಬಳಿ ಇರುವಂಥ ಈ ಒಂದು ಸರ್ಕಾರಿ ನಿವಾಸ, ಈ ನಿವಾಸದ ಮೇಲೆ CID ಅಧಿಕಾರಿಗಳು ಬಂದು ಒಂದು ತಲಾಶ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಈ ಒಂದು ದೂರನ್ನು ಇವತ್ತು ನೀಡಿದರು. DG ಅವರಿಗೆ ಕೂಡ ದೂರು ನೀಡಿದರು, ಮುಖ್ಯಮಂತ್ರಿಗಳು ಕೂಡ ದೂರು ನೀಡಿದ್ರು ಈ ಹಿಂದೆ. ಇದಾದ ಬಳಿಕ ಅಂದರೆ ಇಲ್ಲಿ CID ಅವರು ಪ್ರಾಥಮಿಕ ತನಿಖೆಯನ್ನು ನಡೆಸುವಂಥ ಕೆಲಸ ಮಾಡ್ತಾರೆ. ರಾಜಣ್ಣ ಅವರು ಹಾಗೆ ಅವರ ಪುತ್ರ ಆಗಿರುವಂಥ ರಾಜೇಂದ್ರ, MLC ರಾಜೇಂದ್ರ ಅವರಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಯಾರಿದ್ದಾರೆ, ಅವರ ಆಪ್ತ ವಲಯ, ಹಾಗೆ CCTV ದೃಶ್ಯಾವಳಿಗಳಾಗಿರ್ಬೋದು, ಇನ್ನಿತರ ಒಂದು ವಿಷಯಗಳ ಬಗೆಗೆ ಇಲ್ಲಿ ಪ್ರಾಥಮಿಕವಾಗಿ ತನಿಖೆ ನಡೆಸಿರುವಂಥದ್ದು. ಇಲ್ಲಿ ಒಂದು ಹೇಳಿಕೆಯನ್ನು ರಾಜೇಂದ್ರ ಅವರು ನೀಡಿರುವಂಥದ್ದು ಏನಂತಂದರೆ, ಸುಮಾರು ನವೆಂಬರ್ 16ರಂದು ಶಾಮಿಯಾನ ಹಾಕೋದಕ್ಕೆ ಬಂದಿರ್ತಾರೆ. ಆ ಒಂದು ಹಂತದಲ್ಲಿ ಬಂದಂಥವರು ನನ್ನನ್ನು ಕೊಲೆ ಮಾಡೋದಕ್ಕೆ ಬಂದಿದ್ದಾರೆ ಅನ್ನುವಂಥ ಮಾಹಿತಿ ನನಗೆ ಬರುತ್ತೆ, ಕೆಲವು ಆಡಿಯೋ ಸಿಕ್ಕಿದೆ ಅನ್ನುವಂಥ ಮಾತನ್ನು ಕೂಡ ಅವರು ತಿಳಿಸಿರುವಂಥದ್ದು. ಇವತ್ತು ದೂರು ಏನು ನೀಡ್ತಾರೆ, ದೂರು ನೀಡಿದಂಥ ಸಂದರ್ಭದಲ್ಲಿ ಅವರು ಆ ಒಂದು ಹೇಳಿಕೆಯನ್ನು ನೀಡ್ತಾರೆ. ಆ ಬಗೆಗಿನ ಮಾಹಿತಿಗೆ ಸಂಬಂಧಪಟ್ಟಂತೆ ತುಮಕೂರಿಗೂ ಕೂಡ ಹೋಗಿ, ಅಂದರೆ ತುಮಕೂರಿನ ಮಧುಗಿರಿಯಲ್ಲಿರುವಂಥ ಅವರ ಖಾಸಗಿ ನಿವಾಸ ಏನಿದೆ, ಅವರ ನಿವಾಸಕ್ಕೆ ಹೋಗಿ ಅಲ್ಲಿಯೂ ಕೂಡ CID ಅಧಿಕಾರಿಗಳು ಒಂದು ಮಹಜರ್ ಪ್ರಕ್ರಿಯೆ ಅಥವಾ ಒಂದು ಪ್ರಾಥಮಿಕ ತನಿಖೆ ಏನಿದೆ, ಆ CCTV ಫುಟೇಜಸ್ಗಳನ್ನ ಕಲೆ ಹಾಕುವಂಥ ಕೆಲಸ, ಹಾಗೆ ಇನ್ನಿತರ ಅಂದರೆ ಅವರ ಆಪ್ತ ವಲಯ ಏನಿದೆ ಅವರನ್ನು ಒಂದು ತನಿಖೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸದ್ಯ CID ತಂಡ ಈಗಾಗಲೇ ತುಮಕೂರಿಗೆ ಹೋಗುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಲ್ಲಿ ಹೋಗಿ ಅಲ್ಲಿರುವಂಥ ಆಪ್ತ ವಲಯದವರು ಯಾರ್ಯಾರಿದ್ದಾರೆ, ಹಾಗೆ ಯಾರು ಶಾಮಿಯಾನ ಟೆಂಡರ್ನ ತೆಗೆದುಕೊಂಡಿದ್ರು, ನವೆಂಬರ್ 16ರಂದು ರಾಜೇಂದ್ರ ಅವರ ಮಗಳ ಬರ್ತ್ಡೇ ಇರುತ್ತೆ, ಅವರ ಹುಟ್ಟುಹಬ್ಬಕ್ಕೆ ಆ ಒಂದು ಶಾಮಿಯಾನ ಹಾಕೋದಕ್ಕೆ ಅವರ ಮನೆಗೆ ಬಂದಿರ್ತಾರೆ. ಮನೆಗೆ ಬಂದಂಥ ಸಂದರ್ಭದಲ್ಲಿ ಯಾರ್ಯಾರು ಫೋನ್ ಕಾಲ್ಸ್ ಏನೇನಾಗಿತ್ತು, ಯಾರವ್ರಿಗೆ ಕರೆ ಮಾಡಿದ್ರು, ಈ ಬಗೆಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನು CID ತಂಡ ಮಾಡಲಿದೆ. ಸದ್ಯ ಈಗ ಇವತ್ತು ಬೆಳಗ್ಗೆ CID ತಂಡ ಈ ಒಂದು ಖಾಸಗಿ ಮನೆ ಏನಿದೆ, ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು, KN ರಾಜಣ್ಣ ಅವರು ಸಹಕಾರಿ ಸಚಿವರ ಒಂದು ಸರ್ಕಾರಿ ನಿಲಯ ಇದು. ಜಯಮಹಲ್ ಬಳಿ ಇರುವಂತಹ ಈ ಸರ್ಕಾರಿ ನಿಲಯಕ್ಕೆ ಇಂದು ಬೆಳಗ್ಗೆ CID ತಂಡ ಬಂದು ಈಗಾಗಲೇ ಕಾರ್ಯಾಚರಣೆಯನ್ನು ನಡೆಸಿರುವಂಥದ್ದು. ಇಲ್ಲೂ ಕೂಡ CCTVಯ ಒಂದು ಪರಿಶೀಲನೆಯನ್ನು ಕೂಡ ನಡೆಸಿರುವಂಥದ್ದು. ಸದ್ಯ ಈಗ ಬರ್ತಾ ಇರುವಂತಹ ಮಾಹಿತಿ ಏನಂತಂದರೆ, ತುಮಕೂರಿನ ಮಧುಗಿರಿಯಲ್ಲಿರುವಂತಹ KN ರಾಜಣ್ಣ ಅವರ ಮನೆ ಏನಿದೆ, ಮನೆಯಲ್ಲಿ ಈ ಒಂದು ಘಟನೆ ನಡೆದಿತ್ತು. ಅಲ್ಲಿ ಶಾಮಿಯಾನ ಹಾಕೋದಕ್ಕೆ ಬಂದಾಗ ಈ ಒಂದು ಆಡಿಯೋ ಏನಿದೆ, ಈ ಒಂದು ಆಡಿಯೋ ನನಗೆ ಲಭ್ಯವಾಗಿದೆ ಅಂತ KN ರಾಜಣ್ಣ ಅವರು ಹೇಳಿದ್ದಾರೆ. ಅದನ್ನೇ ಮುಖ್ಯಮಂತ್ರಿಗಳಿಗೂ ಕೂಡ, ಜೊತೆಗೆ ಗೃಹ ಮಂತ್ರಿಗಳು ಕೂಡ ನಾನು ಅದನ್ನು ನೀಡಿದ್ದೀನಿ ಅನ್ನುವಂಥ ಹೇಳಿಕೆಯನ್ನು ಕೂಡ ಅವರು ನೀಡಿದ್ದಾರೆ. ಸದ್ಯ ಈಗ ಆ ಆಡಿಯೋ ಬಾಂಬ್ ಏನಿದೆ ಅದರ ಕೂಲಂಕುಷವಾದಂತಹ ತನಿಖೆಯನ್ನು ಮಾಡೋದಕ್ಕೆ CID ತಂಡ ಸಿದ್ಧವಾಗಿರುವಂಥದ್ದು. ಈಗಾಗಲೇ ತುಮಕೂರಿಗೆ CID ತಂಡ ತೆರಳಿರುವಂಥದ್ದು. ಸದ್ಯ ಈ ಹನಿ ಟ್ರ್ಯಾಪ್ ಏನಿದೆ, ಈ ಹನಿ ಟ್ರ್ಯಾಪ್ ಕೇಸ್ ಇನ್ನು ಯಾವ ಹಂತ ತಲುಪುತ್ತೆ ಅನ್ನುವಂಥದ್ದನ್ನು ಕಾಯ್ದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಧು GS ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.